ಸೊ ಇದನ್ನ ಹೇಗೆ ಸರ್, ಅಂದರೆ ಈಗ ಅವ್ರ ಮನಸ್ಸಲ್ಲಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗೆ ಮಾಡ್ತೀರಾ ನೀವು? ಔಷಧನೂ ಕೊಡಲ್ಲ ಅಂತ ಇದ್ದೀರಾ. ಸೊ ಔಷಧ ಕೊಡದೆ ಡಯಾಬಿಟಿಸಿಂದ ಹೊರಗಡೆ ಬರೋಕ್ಕೆ ಹೇಗೆ ಸಾಧ್ಯ? ನಾವು ಯಾವುದೋ ಕಾರಣದಿಂದ ಏನೋ ಒಂದು ಸುಳ್ಳು ಹೇಳಿ ಮೋಸ ಮಾಡಿ ಅಲ್ಲ. ಐ ಆಮ್ ಎ ಕ್ವಾಲಿಫೈಡ್ ಡಾಕ್ಟರ್. ಐ ನೋ ವಾಟ್ ಇಸ್ ದಿ ಸೈನ್ಸ್, ವಾಟ್ ಆರ್ ಆಲ್ ದಿ ಅನಾಟಮಿಕಲ್, ಫಿಸಿಯಲಾಜಿಕಲ್, ಪೆಥಲಾಜಿಕಲ್ ಥಿಂಗ್ಸ್. ಬೇಕಾದಷ್ಟು ಜನ ಈಗ ಹೇಳ್ತಾ ಇರ್ತಾರೆ, ಏನಂದರೆ ಅದು ಬಾಯಿಗೆ ಬಂದಿರೋದು ಹೇಳ್ತಾರೆ. ನಾನು ಸೈನ್ಸ್ ಹೇಳ್ತಾ ಇದ್ದೀನಿ. ಸೈನ್ಸ್ನ ನೀವು ನಂಬ್ರಿ, ನನ್ನೆಲ್ಲ ನಂಬಬೇಕಾಗಿರೋದು. ಒಬ್ಬ ವ್ಯಕ್ತಿಯಾಗಿ ಒಬ್ಬ ಡಾಕ್ಟರ್ ಸುಬ್ಬಯ್ಯ ಅಂತ ಹೇಳಿ ನಂಬೇಡಿ. ನೀವು ನಿಮಗೆ ರಿಸಲ್ಟ್ ಬಂದಿರೋದನ್ನು ನಂಬಿ, ನಿಮ್ಮ ರಿಸಲ್ಟ್ ಇಲ್ಲ ನಂಬೇಡಿ. ನಮ್ಮ ಭಾರತ ದೇಶದಲ್ಲಿ ಡಯಾಬಿಟಿಸ್ ಪೇಷಂಟ್ ಎಷ್ಟು ಜನ ಇದ್ದಾರೆ ಅಂದರೆ 11.4% ಡಯಾಬಿಟಿಸ್ ಇದ್ದಾರೆ. ಅಂದರೆ ಯೋಚನೆ ಮಾಡಿ, ಆಲ್ಮೋಸ್ಟ್ ಒಂದು 11 ಕೋಟಿ ಜನ ಅಥವಾ ಜಾಸ್ತಿನೇ ಅನ್ಸುತ್ತೆ ಬಹುಶಃ ಡಯಾಬಿಟಿಕ್ ಇದ್ದಾರೆ. 1.36 ಮಿಲಿಯನ್ ಅಂದರೆ ಎಷ್ಟು, 1,36,00,000 ಜನ ಪ್ರೀ ಡಯಾಬಿಟಿಕ್ ಇದ್ದಾರೆ. ಗೊತ್ತಿದ್ದು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತಾನೆ ನಾನು ಹೇಳ್ತೀನಿ ಧೈರ್ಯವಾಗಿ. ಏನಕ್ಕೆ ಕಾರಣ ಏನಂತ ಹೇಳಿದ್ರೆ, ಸೈಡ್ ಎಫೆಕ್ಟ್ಸ್, ಅಡ್ವರ್ಸ್ ರಿಯಾಕ್ಷನ್ ಇರೋದನ್ನ ಯಾಕೆ ಸಜೆಸ್ಟ್ ಮಾಡ್ತಾರೆ? ಏನು ಸೈಡ್ ಎಫೆಕ್ಟ್ ಆಗುತ್ತೆ ಸರ್ ಅದು? ಹಾರ್ಟ್ ಡ್ಯಾಮೇಜ್ ಆಗ್ತಾ ಇದೆ, ಬಂಡಲ್ ಆಫ್ ಪೀಸ್, ನಮ್ಮ ಹೃದಯ ಮಧ್ಯಭಾಗದಲ್ಲಿರುವಂಥ ಆ ಮಜಲ್ ಡ್ಯಾಮೇಜ್ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಬ್ಬಯ್ಯ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಡಾಕ್ಟರ್ ಸುಬ್ಬಯ್ಯ ಅವರು ಕ್ವಾಂಟಮೈಸ್ಡ್ ಹೀಲರ್, ಹೆಲ್ತ್ ಡಿಸೈನರ್, ಜೊತೆಗೆ ಅವರು ಕಳೆದ 40 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. BHMS ನಲ್ಲಿ ಡಿಗ್ರಿ ಮಾಡಿದ್ದಾರೆ ಮತ್ತು ಡಿಪ್ಲೊಮಾ ಇನ್ ಯೋಗ ಮಾಡಿದ್ದಾರೆ, PG ಡಿಪ್ಲೊಮಾ ಇನ್ ಸೈಕಾಲಜಿ ಮಾಡಿದ್ದಾರೆ. ಇವತ್ತು ಯಾಕೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ, ಒಂದು ವಿಶೇಷವಾದ ಸುದ್ದಿ ಇದೆ. ಆ ಸುದ್ದಿ ಏನಂದರೆ, ಅವರು 15ನೇ ಜುಲೈ ತಾರೀಕಿನಿಂದ ಡಯಾಬಿಟಿಸ್ ಮುಕ್ತ ಜೀವನ ನಡೆಸೋಕ್ಕೆ ಸಾಧ್ಯ ಆಗುವಂಥ ಒಂದು ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ, ಅಂದರೆ ಡಯಾಬಿಟಿಸ್ನಿಂದ ನೀವು ಹೊರಗಡೆ ಬರೋ ಥರ ಮಾಡುವ ನಿಟ್ಟಿನಲ್ಲಿ ಒಂದು 90 ದಿನಗಳ ವರ್ಕ್ಶಾಪನ್ನು ಶುರು ಮಾಡ್ತಾ ಇದ್ದಾರೆ. ಸೊ ರಿಸಲ್ಟ್ ಬೇಸ್ಡ್, ಅಂದರೆ 30 ದಿನಗಳ ಕಾಲ ಇದು ಉಚಿತವಾಗಿರುತ್ತೆ. ಅದಾದ ನಂತರ 30 ದಿನಗಳವರೆಗೆ ಇದು ಉಚಿತ ವರ್ಕ್ಶಾಪ್ ಆಗಿರುತ್ತೆ. ಹಾಗಾದರೆ ಬನ್ನಿ, ಏನು ಇರುತ್ತೆ ಇದರಲ್ಲಿ ಅನ್ನೋದನ್ನು ನಾವು ಡಾಕ್ಟರ್ ಸುಬ್ಬಯ್ಯ ಅವ್ರದ್ದೇನೆ ತಿಳ್ಕೊಳ್ಳೋಣ. ಸರ್, ಏನಿದು ಈ ವರ್ಕ್ಶಾಪ್ 90 ದಿನಗಳ, ಇದು ಹೇಗೆ ಮಾಡ್ತೀರಾ? ಬೇಕಾದಷ್ಟು ಜನ ಹೇಳ್ತಾ ಇರೋದು, ಪ್ರತಿಯೊಬ್ಬ ಡಾಕ್ಟರ್ ಹೇಳೋದು, ಪ್ಯಾಂಕ್ರಿಯಾಸ್ ಈಸ್ ದಿ ಮೇನ್ ಕಾಸೇಟಿವ್ ಫ್ಯಾಕ್ಟರ್ ಫಾರ್ ಡಯಾಬಿಟೀಸ್ ಅನ್ನೋದೇ ಹೇಳೋವಂಥದ್ದು. ನಿಜವಾಗಲೂ ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ಸ್ಕೇಪ್ ಗೋಟ್, ಅಂದರೆ ಬಕ್ರಾಕ ಕುರಿ. ಅದು ಯಾವುದೇ ರೀತಿಯಲ್ಲಿ ಪ್ಯಾಂಕ್ರಿಯಾಸ್ ಒಂದೇ ಅಲ್ಲ ಕಾರಣ. ಪ್ರೈಮರಿ ಕಾಸೇಟಿವ್ ಫ್ಯಾಕ್ಟರ್ ಈಸ್ ಅವರ್ ಬ್ರೈನ್. ಅಂದರೆ ಡಯಾಬಿಟಿಸ್ಗೆ ನಮ್ಮ ಬ್ರೈನ್ ಮುಖ್ಯ ಕಾರಣ ಅಂತ. ಹೌದು, ಯೋಚನಾ ಶಕ್ತಿ. ನಾವು ಯೋಚನೆ ಮಾಡೋ ರೀತಿಯಲ್ಲಿ ಡಯಾಬಿಟಿಸ್ ಬರ್ತಾ ಇದೆ. ನಾವು ಏನು ಹೇಳ್ತೀವಿ, ಕೊನೆಯದು ಎಲ್ಲಿ ಗ್ಲೈಕೋಜೆನಿಸಿಸ್, ಗ್ಲೈಕೋಲೈಸಿಸ್ ಇದೆಲ್ಲ ಪ್ರಾಸೆಸ್ ಆಗ್ತಾ ಇದೆಯೋ ಅದನ್ನು ಹಿಡ್ಕೊಂಡು ನೇತಾಡ್ತಾ ಇದ್ದೀವಿ. ಮುಖ್ಯವಾದ ಕಾರಣ ಬಿಟ್ಟು, ಈಗ ಮರ ಹತ್ತಬೇಕಾದ್ರೆ ಬರೀ ಬೇರೆ ಹಿಡ್ಕೊಂಡು ಓಡಾಡೋದು ಅದು ಇದಕ್ಕೆ ಆಗೋದಿಲ್ಲ. ಮರ ಮೇಲೆ ಕತ್ತಿದ್ದಾಗ ಮಾತ್ರ ಮರ ಹತ್ತೋಕ್ಕಾಗುತ್ತೆ. ಇದರಲ್ಲಿ ಏನಾಗ್ತಾ ಇದೆ, ನಮ್ಮ ಡಯಾಬಿಟೀಸ್ನಲ್ಲಿ ಪ್ಯಾಂಕ್ರಿಯಾಸ್ ಇಸ್ ದಿ ಕಾಸೇಟಿವ್ ಫ್ಯಾಕ್ಟರ್ ಅಂತೇಳಿ ಮೆಟಾಮಾರ್ಫಿನ್ ಎಲ್ಲನೂ ಅದಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಅದು ಜೀರ್ಣ ಆಗೋದಕ್ಕೋಸ್ಕರ ಕೊಡ್ತಾರೆ. ಆ ಜೀರ್ಣ ಆಗೋದಕ್ಕಿಂತ ಮುಂಚೆ ಯಾವುದಕ್ಕಾಗಿ ಇದು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅತ್ಯಂತ ಮುಖ್ಯವಾದದ್ದು, ನಮ್ಗೆ ಶಕ್ತಿ ಬೇಕು. ಶಕ್ತಿ ಅಂತ ಹೇಳಿದ್ರೆ ಗ್ಲೂಕೋಸ್ ಬೇಕಾಗಿದೆ. ಗ್ಲೂಕೋಜೆನಿಸಿಸ್ ಅಂತೇಳಿ ಲಿವರ್ ತಯಾರು ಮಾಡುತ್ತೆ. ಉದಾಹರಣೆಗೆ ನಾವು ನೋಡಬೇಕು, ಏನೋ ಒಂದು ಹಾವು ನೋಡಿದ್ದೀವಿ ಅಥವಾ ಹುಲಿ ನೋಡಿದ್ದೀವಿ. ಈಗ ಅರ್ಬನ್ನಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಅರ್ಬನ್ನಲ್ಲಿ ಮಾತ್ರ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ದಾಗ, ಆಫೀಸ್ನಲ್ಲಿ ಬಾಸು, ಮನೆಯಲ್ಲಿ ಹೆಂಡತಿ ಎಲ್ಲ ಹುಲಿಗಳೇ ತಯಾರಾಗಿದ್ದಾರೆ. ಆ ಹುಲಿಗಳನ್ನ ನೋಡಿ ಎದ್ಕೊಂಡೋದ್ರೆ ಜಾಸ್ತಿ ಜನ ಸರ್. ಈಗ ನನಗೂ ಅದು ಬರೋ ಪೇಷಂಟ್ಸ್ಗಳನ್ನ ನಾನು ನೋಡೋ ವಿಧಾನ ನೋಡ್ತಾ ಇರೋವಂಥದ್ದು. ಈ ವಿಧಾನ ಇರೋದರಿಂದ ಅವರು ಬರ್ತಾ ಇರೋವಾಗ ಏನಾಗ್ತಾ ಇದೆ, ಟೆನ್ಷನ್ನಲ್ಲಿ ನೋಡಿದ ತಕ್ಷಣ ಬೆಳಗ್ಗೆನಿಂದ ಸಾಯಂಕಾಲವರೆಗೂ ಕೆಲಸದ ಒತ್ತಡಿ, ಆ ಒತ್ತಡ ಸಮೇತವಾಗಿ ಜೊತೆಯಲ್ಲಿ ನಮ್ಮದೇ ಆದ ಒಂದು ವಿಧಿವಿಧಾನಗಳಿಲ್ಲ. ಬೇಕಾಗಿರುವಷ್ಟು ಏನು ಮಾಡ್ತಾ ಇದ್ದೀವಿ, ಹಿಂಗಲ್ಲ ಹಂಗಲ್ಲ ಎಲ್ಲನೂ ಒಂದು ಭಯನೇ. ಸೊ ಬೇಸಿಕಲಿ ನೀವೇನು ಹೇಳ್ತಾ ಇದ್ದೀರ ಅಂದರೆ, ಸರ್ ಏನು ಹೇಳ್ತಿದ್ರೆ, ನಮ್ಮ ಡಯಾಬಿಟಿಸ್ನ ಮೂಲ ಕಾರಣ ನಮ್ಮ ಮನಸ್ಸಲ್ಲಿರುವಂಥ, ನಮ್ಮ ಮೈಂಡಲ್ಲಿರುವಂಥ ಸ್ಟ್ರೆಸ್ಸು, ಸ್ಟ್ರೈನು, ಒತ್ತಡ, ಓಕೆ, ಎಲ್ಲವೂ ಸೇರಿಕೊಂಡು
ಡಯಾಬಿಟಿಸ್ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಪ್ಯಾಂಕ್ರಿಯಾಸ್ ಇದಕ್ಕೆ ಮೂಲ ಕಾರಣ ಅಲ್ಲ, ವಿಕ್ಟಿಮ್ ಪ್ಯಾಂಕ್ರಿಯಾಸ್ ಆ್ಯಕ್ಚುಲಿ ಮೇದೋಜೀರಕ ಗ್ರಂಥಿ, ನಮ್ಮ ತಲೆಯಲ್ಲಿರುವಂಥ ಸ್ಟ್ರೆಸ್ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಶ್ನೆ ಏನಂದರೆ, ಈಗ 15ನೇ ಜುಲೈನಿಂದ ಅವ್ರು ಏನು ಶುರು ಮಾಡ್ತಾ ಇದ್ದಾರೆ ವರ್ಕ್ಶಾಪ್, ಅಂದರೆ ಡಯಾಬಿಟಿಸ್ನಿಂದ ಮುಕ್ತವಾಗಿಸುವಂಥ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಮತ್ತು ಔಷಧ ರಹಿತವಾಗಿ ಅಲ್ವಾ? ಹೌದು, ಯಾವುದೇ ಔಷಧಿ ಬೇಕಾಗಿಲ್ಲ. ಓಕೆ ಓಕೆ, ನಾನು ಧೈರ್ಯವಾಗಿ ಹೇಳ್ತೀನಿ. ಹೇಗೆ ಅಂತ ಹೇಳಿದರೆ, ಸೇಮ್ ಥಿಂಗ್ ಐ ಎಕ್ಸ್ಪೆರಿಮೆಂಟೆಡ್ ಆನ್ ಮೆನಿ ಪೀಪಲ್ ಲಾಸ್ಟ್ 40 years. 40 ವರ್ಷದಿಂದ ನಡ್ಕೊಂಡು ಬಂದಿದ್ದೀನಿ. ಜೊತೆಯಲ್ಲಿ ಇತ್ತೀಚಿನ 1 ತಿಂಗಳ ಹಿಂದೆ ತೆಲುಗಿನಲ್ಲಿ ಮಾಡಿದ್ದೀವಿ. ಅದು 6,000 ಜನ ಫೋನ್ಗಳು ಬಂದಿರುವಂಥದ್ದು. 6,000ದಲ್ಲಿ ಒಂದು 600 ಜನ ಜಾಯ್ನ್ ಆಗಿದ್ದಾರೆ. ಮೆಜಾರಿಟಿ ಆಫ್ ದೆಮ್ ಆರ್ ರೆಡಿ ಟು ಗೆಟ್ ರಿಸಲ್ಟ್ಸ್. ಒಳ್ಳೆ ರಿಸಲ್ಟ್ ಬಂದಿರೋದನ್ನು ನಾವು ಕನ್ನಡದವರು, ನಾವು ಬೆಂಗಳೂರಿನಲ್ಲಿ ಇದ್ದು ಕನ್ನಡದವ್ರಿಗೆ ಯಾಕೆ ಸೇರಿಸಬಾರ್ದು, ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋನಿಂದನೂ ಇದನ್ನು ಸೇರಿಸಲೇಬೇಕು ಅಂತೇಳಿ ನನ್ನ ಅನಿಸಿಕೆ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಬರೀ ಜಸ್ಟ್ ನಾವು ವರ್ಡ್ಸ್ನಲ್ಲೆಲ್ಲ ರಿಸಲ್ಟ್ ತೋರಿಸ್ತೀವಿ. ನೀವು ಫಸ್ಟ್ ದುಡ್ಡು ಕೊಡಿ ಅಂತೇಳಿ ಸ್ಟಾರ್ಟಿಂಗ್ನಿಂದ ನಾನು ಫೀಸ್ ತೊಗೊಳ್ತಾ ಇಲ್ಲ. ನಾನು ಫಸ್ಟು ನಿಮ್ಮ ರಿಸಲ್ಟ್ ಬಂದರೆ ಫೀಸ್ ಕೊಡಿ, ರಿಸಲ್ಟ್ ಇಲ್ಲ ಫೀಸ್ ಕೊಡಬೇಡಿ. ಸೊ 30 ದಿನಗಳವರೆಗೆ ಇದು ಉಚಿತ ಇರುತ್ತೆ. ಅದಾದ ನಂತರ ನಿಮಗೆ ರಿಸಲ್ಟ್ ಬಂದಿದೆ ಅಂದರೆ ನೀವು ದುಡ್ಡು ಕೊಟ್ಟು ಆ ಮುಂದಿನ 60 ದಿನಗಳವರೆಗೆ ಜಾಯ್ನ್ ಆಗಬಹುದು. ಸೊ ಇದನ್ನು ಹೇಗೆ ಸರ್, ಅಂದರೆ ಈಗ ಅವ್ರ ಮನಸ್ಸಲ್ಲಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗೆ ಮಾಡ್ತೀರಾ ನೀವು? ಔಷಧನೂ ಕೊಡಲ್ಲ ಅಂತ ಇದ್ದೀರಾ. ಸೊ ಔಷಧ ಕೊಡದೆ ಡಯಾಬಿಟಿಸಿಂದ ಹೊರಗಡೆ ಬರೋಕ್ಕೆ ಹೇಗೆ ಸಾಧ್ಯ? ಈಗ ಯಾರು ಮೆಡಿಸಿನ್ ತಗೊಳ್ತಾ ಇದ್ದಾರೋ ಆ ಮೆಡಿಸಿನ್ ಸ್ಟಾಪ್ ಮಾಡಿ ಅಂದ ತಕ್ಷಣ ಗಾಬರಿ ಆಗುತ್ತೆ. ಮೆಡಿಸಿನ್ ಸ್ಟಾಪ್ ಮಾಡಬೇಡಿ. ಈಗ ಇತ್ತೀಚಿನ ದಿನಗಳಲ್ಲಿ ನನ್ನ ಕೆಲವು ಪೇಷಂಟ್ ಬಂದಿರೋ ರಿಸಲ್ಟ್ ಏನಂತ ಹೇಳಿದರೆ, ಸರ್ ನಾನು ಕಡಿಮೆ ಆಗಿದೆ ಆದರೆ ಡಾಕ್ಟ್ರ್ ಒಪ್ತಾ ಇಲ್ಲ ಕಡಿಮೆ ಮಾಡೋದು, ಡೋಸೇಜ್ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ಬಂದರು. ಜೊತೆಯಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಅಸಲು ರೋಗ ಅಲ್ಲ. ವಿತೌಟ್ ಮೆಡಿಸಿನ್ ಯು ಕ್ಯಾನ್ ಅಡ್ಜಸ್ಟ್. ನಿಮ್ಗೆ ಔಷಧಿನೇ ಬೇಕಾಗಿಲ್ಲ. ಬಿ ಪಿ ಅನ್ನೋದು ಪ್ರಪಂಚದಲ್ಲಿ ಯಾರಿಗೂ ಸಕ್ರಮವಾದ ಅರ್ಥ ಇಲ್ಲ. ಯಾವಾಗ ಬಿ ಪಿ ಜಾಸ್ತಿ ಆಗುತ್ತೆ, ಮಾಮೂಲಾಗಿ ನಮ್ಮ ಕೋಪ ಬಂದಾಗ ಯಾರನ್ನಾದ್ರೂ, ಈಗ ಹೇಳಿದೆ ಬಾಸು, ಆ ರೀತಿಯಲ್ಲಿ ನಾವು ನೋಡಿದ್ದಾಗ, ಭಯದಿಂದ ನೋಡಿದ್ದಾಗ, ಆತುರದಿಂದ ನಾವು ಅಲ್ಲಿ ಕೆಲಸ ಮಾಡುವಾಗ ತೊಂದರೆ ಆಗ್ತಾ ಇದೆ. ಏನು, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ, HIV, ಬಿ ಪಿ ಇವೆಲ್ಲನೂ ಕೋರಿಲೇಟೆಡ್ ಒನ್ಸ್. ಯಾವಾಗ ನಮ್ಮಲ್ಲಿ ಅಡ್ರಿನಲಿನ್ ಜಾಸ್ತಿ ಆಗುತ್ತೋ ಆವಾಗ ಆಟೋಮ್ಯಾಟಿಕ್ಕಾಗಿ ಜಾಸ್ತಿ ಆಗುವಂಥದ್ದು. ಈ ಕಾರ್ಟಿಸೋಲ್ ಅನ್ನೋದನ್ನು ಒಂದು ತುಂಬ ಕೆಟ್ಟ ಕೆಮಿಕಲ್ ಅಂತೇಳಿ ಹೇಳ್ತೀವಿ. ನಮ್ಮಲ್ಲಿ ಆ ಶರೀರದಲ್ಲಿ ಉತ್ಪಾದನೆ ಆಗಿದ್ದಾಗ ಅದು ಆಟೋಮ್ಯಾಟಿಕ್ಕಾಗಿ ನಮ್ಮಲ್ಲಿ ಇಲ್ದಿರೋ ಕಾಯಿಲೆಗಳನ್ನ ತಂದುಕೊಡುತ್ತೆ. ನಮ್ಮಲ್ಲಿ ಮುಖ್ಯವಾಗಿ ಫೀಲ್ ಹ್ಯಾಪಿ ಕೆಮಿಕಲ್ಸ್ನ ಸಪ್ರೆಸ್ ಮಾಡುತ್ತೆ. ಕಡಿಮೆ ಯಾವಾಗ ಆಗಿದೆಯೋ ನಮ್ಮ ಫೀಲ್ ಹ್ಯಾಪಿ ಕೆಮಿಕಲ್ಸ್, ನಾವು ಅಲ್ಲಿ ದೂರ ಆಗ್ತಾ ಇದ್ದೀವಿ. ಯಾವುದಕ್ಕೆ? ಒಳ್ಳೆತನಕ್ಕೆ. ಪಾಸಿಟಿವಿಟಿ ಯಾವಾಗ ಕಡಿಮೆ ಆಗಿದೆಯೋ ನಮ್ಮಲ್ಲಿ ಆತಂಕಗಳು ಜಾಸ್ತಿ ಆಗುತ್ತೆ. ಅದನ್ನು ಮೆದುಳಿನಿಂದ HPA, ಹೈಪೋಥ್ಯಾಲಮಸ್, ಪಿಟ್ಯೂಟರಿ ಆ್ಯಂಡ್ ನಮ್ಮ ಅಡ್ರಿನಲಿನ್ ಲೆವೆಲ್ಸ್ ಜಾಸ್ತಿ ಆಗಿದ್ದಾಗ ಆಟೋಮ್ಯಾಟಿಕ್ಕಾಗಿ ನಮಗೂ ಕಾಯಿಲೆಗಳಿಗೆ ಬರೋದಕ್ಕೆ ದಾರಿ ಆಗ್ತಾ ಇದೆ. ಒಂದು ಡಯಾಬಿಟೀಸ್ ಅನ್ನೋದೇ ಅಲ್ಲ, ನೀವು ನಮ್ಮಲ್ಲಿ ಯಾವುದೇ ಇದಾಕಿದ್ರೂ, ಯಾರೇ ಏನೇ ಹೇಳಿದ್ರು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್, ನಮ್ಮ ಮೆದುಳಿನಲ್ಲಿ. ನಮ್ಮ ಮೆದುಳನ್ನು ನಾವು ಸಕ್ರಮವಾಗಿ ಇಟ್ಕೊಂಡ್ರೆ, ನಾನು 62 ವರ್ಷ, ಐ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್. ಅದೊಂದೇ ನಾನು ಧೈರ್ಯದಿಂದ ಹೇಳ್ತೀನಿ. ಏನಂತ ಹೇಳಿ, ಯಾವುದೇ ವಯಸ್ಸಲ್ಲ ಮುಖ್ಯ, ನಿಮ್ಮಲ್ಲಿ ಇರುವಂಥ ಶಕ್ತಿ. ನಾವು ಬೆಳಗ್ಗೆನಿಂದ ಸಾಯಂಕಾಲವರೆಗೂ ಬಂದರೆ ಬೇಕಾದಷ್ಟು ಜನ ಸ್ಟ್ರೆಸ್ ಒಳಗಾಗ್ತಾರೆ. ನಾವು ಸ್ಟ್ರೆಸ್ಗೆ ಹೋಗಲ್ಲ. ವಿ ಆರ್ ಇನ್ಕ್ರೀಸಿಂಗ್ ಅವರ್ ಸ್ಟ್ಯಾಮಿನಾ. ಹೌ ಮೀನ್ಸ್ ಥ್ರೂ ರೆಸ್ಪಿರೇಷನ್ ಆ್ಯಕ್ಟಿವಿಟೀಸ್, ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್, ಅಟಾನಮಸ್ ನರ್ವ್ ಸಿಸ್ಟಮ್. ರೈಟ್ ಹ್ಯಾಂಡ್ನಲ್ಲಿ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಇರುತ್ತೆ, ಪ್ಯಾರಾಸಿಂಪಥೆಟಿಕ್ ಇರುತ್ತೆ. ಈ ಸಿಂಪಥೆಟಿಕ್ ಆ್ಯಕ್ಟಿವೇಶನ್ ಆಗಿದ್ದಾಗ ನಾವು ರಶ್ ಆಗ್ತೀವಿ. ಯಾವಾಗ ಆಗುತ್ತೆ? ಒಂದು ಹಾವನ್ನು ನೋಡಿದ್ದೀವಿ, ಇಮಿಡಿಯೇಟಾಗಿ ಏನು ಮಾಡ್ತೀವಿ ನಾವು? ಅಲರ್ಟ್ ಆಗಿಬಿಡ್ತೀವಿ. ಅಲರ್ಟ್ನೆಸ್ ಯಾವಾಗ ಆಗ್ತಾ ಇದೆ? ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾಯಿದೆ, ನಮ್ಮ ಬಿ ಪಿ ಜಾಸ್ತಿ ಆಗ್ತಾಯಿದೆ, ನಾವು ನಮ್ಮಲ್ಲಿ ಕಾರ್ಟಿಸೋಲ್ ಜಾಸ್ತಿ ಆಗ್ತಾ ಇದೆ. ಆವಾಗ ಮಾತ್ರ ಇದಾಗ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಯಾರ್ದು ಇದು 100% ಸೈನ್ಸ್. ಐ ಆಮ್ ನಾಟ್ ಟೆಲಿಂಗ್ ಬಿಯಾಂಡ್ ಸೈನ್ಸ್. ಯಾವುದೇ ಡಾಕ್ಟ್ರೂ ಯಾವುದೇ ರೀತಿಯಲ್ಲಿ ಹೇಳೋವಾಗ ಏನು ಹೇಳ್ತಾರೆ, ಈ ಕಡಿಮೆ ಆಗಿದೆ ಅಂತ ಹೇಳಿದ್ರು ಆದರೂ ಕಂಟಿನ್ಯೂ ಮಾಡಿ. ಉದಾಹರಣೆಗೆ ಥೈರಾಯ್ಡಿಸಮ್ ಕಂಪ್ಲೀಟ್ ಕ್ಯೂರ್ ಆಗಿದೆ ಒಂದು ಪೇಷಂಟ್ಗೆ, ಒಂದು ಲಾಸ್ಟ್ 6 monthsನಿಂದ ಅವ್ರಿಗೆ ನಾರ್ಮಲ್ ಬರ್ತಾ ಇದೆ.
ಲ್ಯಾಬ್ ರಿಪೋರ್ಟ್ಸ್. ನಾನು ಲ್ಯಾಬ್ ರಿಪೋರ್ಟ್ಗೆ ಹೋಗಬೇಡಿ ಅಂತ ಹೇಳ್ತೀನಿ ಯಾವಾಗ, ಸ್ವಲ್ಪ ದಿನ ಆದಮೇಲೆ, ಒಂದು 6 ತಿಂಗಳು 1 ವರ್ಷ ಆದಮೇಲೆ ಇನ್ನು ಲ್ಯಾಬ್ ರಿಪೋರ್ಟ್ ಬೇಕಾಗಿಲ್ಲ, ಲ್ಯಾಬ್ ರಿಪೋರ್ಟ್ಗೆ ಹೋದರೆ ಮತ್ತೆ ನೀವು ಫಿಸಿಷಿಯನ್ ಹತ್ರ ಹೋಗ್ತೀರಾ, ಅಲ್ಲಿ ಹೋಗಿದ್ದಾಗ ಮತ್ತೆ ಸ್ವಲ್ಪ ದಿನ ಅದು ಇಡೀ ಜೀವನ ತಗೊಂಡ್ರಿ, ಮೆಡಿಸಿನ್ ತಗೊಂಡ್ರಿ, ಕಡಿಮೆ ಆಗಿದೆ ಅಂತ ಹೇಳಲ್ಲ, ದೇ ಆರ್ ನಾಟ್ ಗಿವಿಂಗ್ ಎನಿ ಜಸ್ಟಿಫಿಕೇಶನ್ ಫಾರ್ ಟು ಕಂಟಿನ್ಯೂ ವಿತ್ ಮೆಡಿಸಿನ್ಸ್. ಔಷಧಿಗಳನ್ನ ಯಾಕೆ ತಗೋಬೇಕು ಅನ್ನೋದಕ್ಕೆ ಕಾರಣ ತೋರಿಸಲ್ಲ. ನೀವು ತಗೋಬೇಕು, ನಿಮ್ಗೆ ಬಂದಿದೆ, ನೀವು ತಗೋಬೇಕು. ಈ BP, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಥೈರಾಯ್ಡಿಸಮ್ ಇವಕ್ಕೆಲ್ಲದಕ್ಕೂ ತಗೊಳ್ಳೇಬೇಕು ಜೀವನ ಪರ್ಯಂತರ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ವಾಸಿ ಆದಮೇಲೆ ಯಾಕೆ ತಗೋಬೇಕು? ಅದರಲ್ಲಿ ಬರೋ ಅಡ್ವರ್ಸ್ ರಿಯಾಕ್ಷನ್ಸ್ ಅಂದರೆ ಕೆಟ್ಟ ಪರಿಣಾಮಗಳನ್ನು ಇನ್ನಷ್ಟು ಕ್ಯಾರಿ ಮಾಡ್ತಾ ಇದ್ದೀರ. ಆ ಕೆಟ್ಟ ಪರಿಣಾಮಗಳಿಂದ ಏನಾಗ್ತಾ ಇದೆ, ನಿಮ್ಮ ಶರೀರದಲ್ಲಿ ಬರುವಂಥ ಕಾಯಿಲೆಗಳಿಗೆ ನೀವು ದುಡ್ಡು ಕೊಟ್ಟು ಕಾಯಿಲೆ ತಗೊಳ್ತಾ ಇದ್ದೀರ. ಇದು ಯಾಕೆ ಬೇಕಾಗಿದೆ? ನಮ್ಮಲ್ಲಿ ಪ್ರತಿಯೊಂದು ಎಪಿಸೋಡ್ನಲ್ಲಿನೂ ಹೇಳಿದ್ದೀವಿ, ಕ್ವಾಂಟಮೈಸ್ಡ್ ಹೀಲಿಂಗ್. ಕ್ವಾಂಟಮೈಸ್ಡ್ ಅಂದರೆ ಏನು ಅಂತ ಹೇಳಿದ್ದಾಗ ಇದು 100% ಸೈನ್ಸ್. ದೇವರು ಇದ್ದಾರೆ ಇಲ್ಲ, ಯಾರನ್ನು ನಾವು ಪ್ರೂವ್ ಮಾಡಿದೆ ತೋರಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರನ್ನ ನಮ್ಮ ಕೈಗೆ ಸಿಕ್ಕೋದಲ್ಲ. ನಂಬಿದ್ರೆ ಎಲ್ಲ ಇದೆ, ನಂಬಿಕೆ ಇಲ್ಲ ಬೇಕಾಗಿಲ್ಲ. ನಾವು ಮುಖ್ಯವಾಗಿ ನಮ್ಮ ಗುರುಗಳು ಅಂತ ನಾವು ನಮ್ಮ ಭಾರತ ದೇಶದಲ್ಲಿ ಹೇಳ್ಬೋದು, BM ಹೆಗ್ಡೆಜಿ ಅವ್ರು ಹೇಳೋದೇ ಇದು, ನಿಮ್ಗೆ ಯಾವುದೇ ರೀತಿಯಲ್ಲಿ ಕಾಯಿಲೆಗಳನ್ನ ದುಡ್ಡು ಕೊಟ್ಟು ತಗೋಬೇಡಿ. ನಾವು ಹಾಸ್ಪಿಟಲ್ಗೆ ಹೋಗಿದ್ದಾಗ ಮಾತ್ರ ನಮ್ಗೆ ಅದು ಲೇಬಲ್ಸ್ ಬರುವಂಥದ್ದು. ಸರ್, ಈಗ ಕ್ವಾಂಟಮೈಸ್ಡ್ ಅಂದರೆ ಏನು? ಕ್ವಾಂಟಮೈಸ್ಡ್ ಹೀಲಿಂಗ್ ಅಂದರೆ ನಮ್ಮ ಶರೀರದಲ್ಲಿ ಕಣಗಳಿದೆ, ಆ ಕಣಗಳಲ್ಲಿ ಮೈಟ್ರೋಕಾಂಡ್ರಿಯಾ ಅಂತೇಳಿ ಒಂದು ಅದ್ಭುತವಾದ ಶಕ್ತಿ ಕೇಂದ್ರ ಇದೆ. ಇಟ್ ಈಸ್ ಅಬ್ಸಲ್ಯೂಟ್ಲಿ ನ್ಯೂಕ್ಲಿಯಸ್ ಒಳಗಡೆ ಇರುವಂಥದ್ದು ಮೈಟೋಕಾಂಡ್ರಿಯಾ ಅಂತೇಳಿ. ಆ ಮೈಟೋಕಾಂಡ್ರಿಯನ್ನು ನಾವು ಯಾವಾಗ ಎನರ್ಜಿ ಸ್ಟೋರ್ ಇರುತ್ತೋ ಆ ಎನರ್ಜಿನ ನಾವು ಉಪಯೋಗಿಸ್ಕೊಂಡಂಥದ್ದು. ಆ ಎನರ್ಜೈಸೇಷನ್ ಮಾಡೋದು ಹೇಗೆ, ಇವೆಲ್ಲನೂ ನಾವು ಬ್ರೀತಿಂಗ್ ಎಕ್ಸಸೈಸಸ್ಸು, ಜೊತೆಯಲ್ಲಿ ಆಕ್ಯುಪ್ರೆಷರ್, ಇವು ಯಾವುದೇ ರೀತಿ ಔಷಧಿ ಇಲ್ದಿರೋ ರೀತಿಯಲ್ಲಿ ನಿಮ್ಗೆ ಏನೇನು ಬೇಕಾಗಿದೆ ಅದೆಲ್ಲನೂ NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ಸ್, ಇದನ್ನು ನಮ್ಮ ಮಾನಸಿಕ ಶಕ್ತಿನ ದೃಢ ಮಾಡ್ಕೊಂಡೋದು, ಆಟೋ ಇಮ್ಯುನಿಟಿ ಡೆವಲಪ್ ಮಾಡುವಂಥದ್ದು. ನಮ್ಮ ರೋಗ ನಿರೋಧಕ ಶಕ್ತಿನ ನಾವು ಯಾವಾಗ ಡೆವಲಪ್ ಮಾಡ್ಕೊಳ್ತೀವೋ ಪ್ರತಿಯೊಂದರಲ್ಲಿನೂ ಆಚೆ ಬರ್ಬೋದು. ನಾವು ಯಾವುದೋ ಕಾರಣದಿಂದ ಏನೋ ಒಂದು ಸುಳ್ಳು ಹೇಳಿ ಮೋಸ ಮಾಡಿಲ್ಲ. ಐ ಆಮ್ ಎ ಕ್ವಾಲಿಫೈಡ್ ಡಾಕ್ಟರ್, ಐ ನೋ ವಾಟ್ ಇಸ್ ದಿ ಸೈನ್ಸ್, ವಾಟ್ ಆರ್ ಆಲ್ ದಿ ಅನಾಟಮಿಕಲ್, ಫಿಸಿಯಲಾಜಿಕಲ್, ಪೆಥಲಾಜಿಕಲ್ ಥಿಂಗ್ಸ್. ಬೇಕಾದಷ್ಟು ಜನ ಈಗ ಹೇಳ್ತಾ ಇರ್ತಾರೆ, ಏನಂದರೆ ಅದು ಬಾಯಿಗೆ ಬಂದಿರೋದು ಹೇಳ್ತಾರೆ. ನಾನು ಸೈನ್ಸ್ ಹೇಳ್ತಾ ಇದ್ದೀನಿ, ಸೈನ್ಸ್ನ ನೀವು ನಂಬ್ರಿ, ನನ್ನೆಲ್ಲ ನಂಬಬೇಕಾಗಿರೋದು. ಒಬ್ಬ ವ್ಯಕ್ತಿಯಾಗಿ ಒಬ್ಬ ಡಾಕ್ಟರ್ ಸುಬ್ಬಯ್ಯ ಅಂತೇಳಿ ನಂಬೇಡಿ, ನಿಮಗೆ ರಿಸಲ್ಟ್ ಬಂದಿರೋದನ್ನು ನಂಬಿ. ನಿಮ್ಮ ರಿಸಲ್ಟ್ ಇಲ್ಲ ನಂಬೇಡಿ. ನಾನು ಅಬೋವ್ 90% ಬಂದಿದೆ, 100% ಬಂದಿದೆ ಅಂತ ಹೇಳ್ಬೋದು. 90% ಯಾಕೆಂದ್ರೆ ಅನುಮಾನದಿಂದ ಕೆಲವರು ನಿಜಾನ ಇದು ಅಂತ ಕೇಳಿದ್ದವರು ಇದ್ದಾರೆ. 15ನೇ ತಾರೀಕು ಯಾವಾಗ ಜಾಯಿನ್ ಆಗ್ತಾರೋ ಆವಾಗ ರಿಪೋರ್ಟ್ ತೊಗೊಳ್ತೀವಿ. 15ರಿಂದ 18 ಒಳಗಡೆ ಅವರು ಜಾಯಿನ್ ಮಾಡಬೇಕು ಅಂದರೆ ಕ್ಲಾಸ್ನಲ್ಲಿ ನಾವು ರಿಪೋರ್ಟ್ ಕೇಳ್ತೀವಿ. ಅದಾದಮೇಲೆ ಮಧ್ಯದಲ್ಲಿ ಒಂದು ಸತಿ ಮಾಡಿಸ್ತೀನಿ, ಅಂದರೆ 1ನೇ ತಾರೀಕು ಒಂದು ಸತಿ ಮಾಡಿಸ್ತೀನಿ. ನೆಕ್ಸ್ಟು ಎಲ್ಲರದ್ದು ರಿಸಲ್ಟ್ ತೊಗೊಳ್ತೀವಿ. ರಿಸಲ್ಟ್ ನಾನೆಲ್ಲ ಹೇಳ್ತಾ ಇರೋದು, ನಿಮ್ಮ ಹತ್ರ ಇರೋವಂಥ ಒಂದು ಲ್ಯಾಬ್ರೇಟರಿನಿಂದ ತೊಗೊಂಡ್ರಿ, ನಿಮ್ಮ ಹೋಗೋ ಡಾಕ್ಟ್ರ್ ಹತ್ರನೇ ಹೋಗ್ರಿ, ಕನ್ಸಲ್ಟ್ ಮಾಡಿ. ವೆನ್ ಯು ಆರ್ ಗೆಟಿಂಗ್ ರಿಸಲ್ಟ್ ದೆನ್ ಬಿಲೀವ್ ಮೀ. ಓಕೆ, 1 ತಿಂಗಳು ಆದಮೇಲೆ ಅಥವಾ 1 ತಿಂಗಳು ಆ ಟೈಮಲ್ಲಿ ಲ್ಯಾಬ್ ರಿಪೋರ್ಟ್ ತೊಗೊಂಡು ನೀವು ಫಸ್ಟ್ನಲ್ಲಿ ತೊಗೊಂಡ್ತೀವಿ, ಮಧ್ಯದಲ್ಲಿ ತೊಗೊಂಡ್ತೀವಿ, ಲಾಸ್ಟ್ನಲ್ಲಿ ತೊಗೊಂಡ್ತೀವಿ. 3 ಟೈಮ್ ರಿಪೋರ್ಟ್ಸ್ ಬೇಕಾಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಏನಿತ್ತು ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಅವರು ಮಧ್ಯದಲ್ಲಿ ನಂಬಲ್ಲ, ಲಾಸ್ಟ್ನಲ್ಲಿ ನಂಬಲ್ಲ. ನಾವು ಫಸ್ಟು ಮಧ್ಯ ಇನ್ ಬಿಟ್ವೀನ್ ಆ್ಯಂಡ್ ಎಂಡ್ ಆಫ್ ದಿ ಸೆಷನ್ ಗೊತ್ತಾಯ್ತು 3 ಟೈಮನ್ನು ಚೆಕ್ ಮಾಡಿ ನಿಮ್ಗೆ ನಾನು 100% ನಿಮ್ಮಲ್ಲಿ ನಿಮಗೆ ನಂಬಿಕೆ, ನನ್ನ ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ಸ್ನೇಹಿತರೆ ನೋಡಿ, ಡಾಕ್ಟರ್ ಸುಬ್ಬಯ್ಯ ಅವರು ಹೇಳ್ತಾ ಇರೋದು ಔಷಧ ರಹಿತವಾಗಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಅವ್ರು ಹೇಳ್ತಾ ಇರೋದು ಅದ್ರ ಹಿಂದೆ ಏನು ಒಂದು ಕಾರಣ ಇದೆ ಅಂದರೆ ಸೈಕಾಲಜಿಕಲ್ ಇರುವಂಥದ್ದು, ನಿಮ್ಮ ಮನಸ್ಸನ್ನು ದೃಢಪಡಿಸ್ಕೊಳ್ಳೋದು, ನಿಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುವಂಥದ್ದು, ಆಟೋ ಇಮ್ಯೂನ್ ಸಿಸ್ಟಮನ್ನು ಸ್ಟ್ರೆಂಗ್ದನ್ ಮಾಡುವಂಥದ್ದು, ಈ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ ಮೂಲಕ ಔಷಧರಹಿತವಾಗಿ ಡಯಾಬಿಟಿಸ್ನಿಂದ ಹೊರಗಡೆ ಬರ್ಬೋದು ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ 90 ದಿನಗಳ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಮೊದಲ 30 ದಿನಗಳವರೆಗೆ ಯಾವುದೇ ಚಾರ್ಜಸ್ ಇರಲ್ಲ. ರಿಸಲ್ಟ್ ಬರ್ತಾ ಇದೆ ಅಂದರೆ ನಿಮ್ಗೆ ಗೊತ್ತಾದ ಮೇಲೆ ನೀವು ಅದನ್ನು ಪೇಯ್ಡ್ ವರ್ಕ್ಶಾಪ್ಗೆ ನೀವು ಜಾಯ್ನ್ ಆಗ್ಬೋದು. ಅದು ಇಷ್ಟ ಆದರೆ ಇಲ್ಲ ಅಂದರೆ ನೀವು 30 ದಿನ ತೊಗೊಂಡು ನೀವು ವಾಪಸ್ಸು ಬರ್ಬೋದು, ಏನೂ ಸಮಸ್ಯೆ ಇಲ್ಲ. ಎರಡನೇದು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಡಯಾಬಿಟಿಸ್ ಪೇಷಂಟ್ ಎಷ್ಟು ಜನ ಇದ್ದಾರೆ ಅಂದರೆ 11.4% ಡಯಾಬಿಟಿಸ್ ಇದ್ದಾರೆ. ಅಂದರೆ ಯೋಚನೆ ಮಾಡಿ, ಆಲ್ಮೋಸ್ಟ್ ಒಂದು 11 ಕೋಟಿ ಜನ ಅಥವಾ ಜಾಸ್ತಿನೇ ಅನ್ಸುತ್ತೆ ಬಹುಶಃ
ಡಯಾಬಿಟಿಕ್ ಇದ್ದಾರೆ. 1.36 ಮಿಲಿಯನ್ ಅಂದರೆ 1,36,00,000 ಜನ ಪ್ರೀ ಡಯಾಬಿಟಿಕ್ ಇದ್ದಾರೆ. ಸೊ ಅಂದರೆ 6 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇದೆ. ಅದು ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇದೆ ಮತ್ತು ಹಳ್ಳಿಗಳಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ಇದ್ದರೂ ಕೂಡ ಗೊತ್ತಾಗಲ್ಲ ಕೆಲವೊಂದ್ಸಲ, ಬಿಕಾಸ್ ಅವ್ರು ಟೆಸ್ಟ್ ಮಾಡ್ಕೊಂಡಿರಲ್ಲ. ಸೊ ಮತ್ತು ಈ ಡಯಾಬಿಟಿಸ್ ಜೊತೆ ಬದುಕೋದನ್ನು ಕಲೀರಿ ಅಂತ ಹೇಳ್ತಾರೆ. ಬಟ್ ಡಯಾಬಿಟಿಸ್ ಏನಾದರೂ ನೀವು ಚೆನ್ನಾಗಿ ಹ್ಯಾಂಡಲ್ ಮಾಡಲಿ ಅಂದರೆ ಬೇರೆ ಬೇರೆ ರೋಗಗಳಿಗೆ ಅದು ಆಹ್ವಾನ ಕೊಡುತ್ತೆ ಡಯಾಬಿಟಿಸ್. ಸರ್, ಅದು ಆಹ್ವಾನ ಕೊಡೋದ್ರಲ್ಲಿ ಇಲ್ಲಿ ಏನಂತ ಹೇಳಿದರೆ, ಡಯಾಬಿಟಿಸ್ ಕೊಡೋದಕ್ಕಿಂತ ಡಯಾಬಿಟಿಸ್ಗೆ ಏನಾಗಿ ಮೆಡಿಸಿನ್ಸ್ ತಗೊಳ್ತಾ ಇದ್ರು ನೋನ್ ಫ್ಯಾಕ್ಟ್. ಇದು ಪ್ರತಿಯೊಬ್ಬ ಡಾಕ್ಟ್ರಿಗೂ ಗೊತ್ತಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಿದ್ದಾರೆ. ಯಾವ ಡಯಾಬಿಟಿಸ್ಟ್ ಅದು ಇದು ಅಂತ ಹೇಳಿ ಲೇಟೆಸ್ಟ್ ಬೋರ್ಡ್ಸ್ ಇದೆಯೋ ಅವರೆಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತಲೇ ನಾನು ಹೇಳ್ತೀನಿ ಧೈರ್ಯವಾಗಿ. ಏನಕ್ಕೆ ಕಾರಣ ಏನಂತ ಹೇಳಿದರೆ, ಸೈಡ್ ಎಫೆಕ್ಟ್ಸ್, ಅಡ್ವರ್ಸ್ ರಿಯಾಕ್ಷನ್ ಇರೋದನ್ನು ಯಾಕೆ ಸಜೆಸ್ಟ್ ಮಾಡ್ತಾರೆ? ಏನು ಸೈಡ್ ಎಫೆಕ್ಟ್ ಆಗುತ್ತೆ ಸರ್ ಅದರಿಂದ? ಡೈರೆಕ್ಟಾಗಿ ಹಾರ್ಟ್ ಡ್ಯಾಮೇಜ್ ಆಗ್ತಾ ಇದೆ. ಬಂಡಲ್ ಆಫ್ ಈಸ್, ನಮ್ಮ ಹೃದಯ ಮಧ್ಯಭಾಗದಲ್ಲಿರುವಂಥ ಆ ಮಜಲ್ ಡ್ಯಾಮೇಜ್ ಆಗುತ್ತೆ ಡಯಾಬಿಟಿಸ್ ಇದರಿಂದ, ಡಯಾಬಿಟಿಸ್ ಟ್ಯಾಬ್ಲೆಟ್ನಿಂದ. ಎರಡನೇದು ಒಂದು ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಗ್ಲಾಮರುಲೋನೆಫ್ರೈಟಿಸ್ ಅಂತ ಫಿಲ್ಟ್ರೇಷನ್ ಏನಿದೆಯೋ ಆ ಫಿಲ್ಟರ್ ಹಾಳಾಗುತ್ತೆ. ಇದೆರಡು ಹೋದ್ಮೇಲೆ ಇನ್ನೇನಿದೆ ಮನುಷ್ಯನಲ್ಲಿ, ನೀವು ಏನೇ ಇರಲಿ ಹೇಗೆ ಇರಲಿ, ಈಗ ಅನ್ನೋನ್ ಡಯಾಬಿಟಿಸ್ ತಾವು ಹೇಳಿದ್ರೆ 11.2% ಇಂಡಿಯನ್ಸ್ ಅಂತೇಳಿ, ಮೋರ್ ದ್ಯಾನ್ 50% ಇದ್ದಾರೆ ಡಯಾಬಿಟಿಸ್ ಅಂತೇಳಿ ರಿಸರ್ಚ್ನಲ್ಲಿ ಬಂದಿರುವಂಥದ್ದು. ಅದು ಹೇಗೆ ಅನ್ನೋನ್ ಡಯಾಬಿಟಿಸ್, ನೋನ್ ಡಯಾಬಿಟಿಸ್, ಇದು ಪ್ರಾಕ್ಟಿಕಲ್ ಆಗಿ ಮೆಡಿಕಲ್ ಸಿಸ್ಟಮ್ನಲ್ಲೇ ರಿಸರ್ಚ್ ಮಾಡಿರುವಂಥದ್ದು. ನಿಮ್ಗೆ ಡಯಾಬಿಟಿಸ್ ಇದೆ ಆದರೆ ಅವ್ರಿಗೆ ಗೊತ್ತಾಗ್ದಂಗೆ ಒಂದು ರೂಮ್ನಲ್ಲಿ ಬಿಡುವಂಥದ್ದು, ಗೊತ್ತಿರೋವ್ರಿಗೆ ಒಂದು ರೂಮ್ನಲ್ಲಿ ಬಿಡುವಂಥದ್ದು, ಇವ್ರಿಗೆ ಮೆಡಿಸಿನ್ ಕೊಡೋದು, ಗೊತ್ತಿದ್ದವ್ರಿಗೆ ಮೆಡಿಸಿನ್ ಕೊಡೋದು, ಗೊತ್ತಿಲ್ಲದಿರೋವ್ರಿಗೆ ಮೆಡಿಸಿನ್ ಬೇಡ. ಅವ್ರನ್ನ ದಿನ ಪ್ರತಿನಿತ್ಯನೂ ಇದು ನಿಮ್ಗೆ ಏನು ಕಾಯಿಲೆ ಇಲ್ಲ, ನೀವು ಚೆನ್ನಾಗಿದ್ದೀರ, ಧೈರ್ಯವಾಗಿದ್ದೀರ, ಈ ಕೆಲಸ ಮಾಡ್ಕೊಂಡು ಆ ಕೆಲಸ ಮಾಡಿರಿ, ಎಂಗೇಜ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವಿಟಿ ಅಂತ ಹೇಳಿದ ತಕ್ಷಣ ಇವರಲ್ಲಿ ಇದ್ದಿದ್ದ ಕಾಯಿಲೆ ಕಡಿಮೆ ಆಗಿದೆ, ಇವರು ಇದ್ದಿದ್ದು ಜಾಸ್ತಿ ಆಗಿದೆ. ಮೆಡಿಸಿನ್ ತಗೊಂಡಿರೋರ್ನಲ್ಲಿ ಜಾಸ್ತಿ ಆಗಿದೆ. ಪ್ರಾಕ್ಟಿಕಲ್ ಆಗಿ ಇಟ್ ಇಸ್ ನಾಟ್ ಎ ಪ್ರೂವ್ಡ್ ಬೈ ಮೈ ಸೆಲ್ಫ್ ಆರ್ ಸಂಬಡಿ, ಇಟ್ ಇಸ್ ರಿಸರ್ಚ್ಡ್ ಬೈ ಹಾರ್ಡ್ವರ್ಡ್, ದೊಡ್ಡ ದೊಡ್ಡ ಯೂನಿವರ್ಸಿಟಿ, ಕೇಂಬ್ರಿಡ್ಜ್, ದೊಡ್ಡ ಯೂನಿವರ್ಸಿಟಿಗಳು ಜೊತೆಯಲ್ಲಿ ನಮ್ಮ ಇಂಡಿಯಾದಲ್ಲಿನೂ ಬೇಕಾದಷ್ಟು ಫಾರ್ಮಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರೇ ರಿಸರ್ಚ್ ಮಾಡಿರುವಂಥದ್ದು. ಇದು ಯಾವುದೋ ನಾನು ಮತ್ತೊಬ್ಬರು ಮಾಡಿದರೆ ಫೇವ್ರೇಟಿಸಮ್ ಮಾಡಿದಿರ್ಬೋದು ಅಂತ ಹೇಳ್ಬೋದು. ಇದು ಯಾವುದೇ ರೀತಿಯಲ್ಲಿ ಫೇವ್ರೇಟಿಸಮ್ ಇಲ್ಲ. ಅನ್ನೋನ್ ಡಯಾಬಿಟಿಸ್ ಆ್ಯಕ್ಚುಲಿ ಸಫರಿಂಗ್ ಫ್ರಮ್ ಡಯಾಬಿಟಿಸ್, ಅವ್ರಲ್ಲಿ ಡಯಾಬಿಟಿಸ್ ಇದೆ ಆದರೆ ಅವ್ರಿಗೆ ಹೇಳಿಲ್ಲ, ಹೇಳ್ದಂಗೆ ಇರೋದರಿಂದ ಕಡಿಮೆ ಆಗಿದೆ, ಹೇಳಿದ್ರಿಂದ ಜಾಸ್ತಿ ಆಗಿದೆ. ಕಾರಣ ಏನು? ನನಗೇನಾಗುತ್ತೋ ಕುರುಡರು ಹುಡುಕಾಡ್ದಂಗೆ, ಯಾವುದು ಎಲ್ಲಿದೆಯೋ ಗೊತ್ತಿಲ್ಲ, ಹುಡುಕ್ತಾನೆ ಇದ್ದೀವಿ. ನಾವು ಕಣ್ಮುಚ್ಕೊಂಡು ಕುರುಡರ ಥರ ಡ್ರಾಮಾ ಮಾಡ್ತೀವಲ್ಲ, ಆ ರೀತಿ ಆಗುತ್ತೆ. ನಿಜವಾಗಲೂ ಇರೋವಂಥವ್ರಿಗೆ ಇಲ್ದಿರೋವ್ರಿಗೆ ಇರೋ ವ್ಯತ್ಯಾಸ. ಜೊತೆಯಲ್ಲಿ ನಮ್ಮ ಪಾಸಿಟಿವ್ ಸೈಕಾಲಜಿನಲ್ಲಿ ಒಂದು ಅದ್ಭುತವಾದ ಒಂದು ಟ್ಯಾಗ್ಲೈನ್ ಇದೆ ಸರ್. ಏನಂತ ಹೇಳಿದ್ರೆ, ಒಬ್ಬ ಬಾಸ್ಕೆಟ್ಬಾಲ್ ಪ್ಲೇಯರ್ನ ಕರ್ಕೊಂಡೋದ್ರು, ಅನ್ನೋನ್ ಬಾಸ್ಕೆಟ್ಬಾಲ್ ಅನ್ಟ್ರೈನ್ಡ್ ಅವ್ರನ್ನ ಕರ್ಕೊಂಡೋಗಿ ಬಾಲ್ ಹಾಕ್ಸಿದ್ರು. ಇವ್ರು ರಿಯಲ್ ಆಗಿ ಹಾಕಿದ್ರು ಅಂದರೆ ಕಣ್ಮುಚ್ಚಿ ಇಬ್ರಿಗೂ ಕಣ್ಮುಚ್ಚಿರೋವಂಥದ್ದು. ಇವ್ರಿಗೇನು ವೆಲ್ ಟ್ರೈನ್ಡ್ ಪ್ರೊಫೆಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಹಾಕಿ ಅಂತ ಹೇಳಿದರು. 10 ಸತಿ ಹಾಕಿದ್ರು, ಆದರೆ 10 ಸತಿ ಇವರು ಹಾಕಿಲ್ಲ ಅಂತ ಸುಳ್ಳು ಹೇಳಿದರು. ಇವರು 10 ಸತಿ ಹಾಕಿದ್ರು, ಒಂದು 2 ಸತಿ ಬಿತ್ತು, ಆದರೆ ನೀವು ಹಾಕಿದ್ರ ಅಂತ ಹೇಳಿದರು. ಕಣ್ಣು ತೆಗೆದುಬಿಟ್ಟು ನೋಡಿದ್ದಾಗ, ಹಾಕ್ಸಿದ್ದಾಗ ಇವರು ಟ್ರೈನ್ಡ್ ಪರ್ಸನ್ 10 ಟೈಮ್ಸ್ನು ಕಣ್ಮುಚ್ಕೊಂಡು ಹಾಕಿದ್ದ. ಅವ್ನು ಹಾಕೋವಾಗ ಹೆದರಿಕೆಯಿಂದ ಹಾಕೋಕ್ಕಾಗಿಲ್ಲ. ಇವರು ಅನ್ಟ್ರೈನ್ಡು, ಅನ್ಪ್ರೊಫೆಷನಲ್, ಅಂದರೆ ಯಾವುದೇ ರೀತಿಯಲ್ಲಿ ಟ್ರೈನಿಂಗ್ ಇಲ್ಲ, ಹಾಕಿದ್ದಾಗ ಕರೆಕ್ಟಾಗಿ ಹಾಕಿದ್ರು ಕಣ್ಣು ತೆಗೆದಿದ್ದಾಗ. ಅದು ಏನಂತೇಳಿ ಸೆಲ್ಫ್ ಬಿಲೀಫ್, ನನ್ನ ಮೇಲೆ ನನ್ನ ನಂಬಿಕೆ ವಿಶ್ವಾಸ ಇರೋದರಿಂದ ನಾವು ಅದನ್ನು ಮಾಡೋಕ್ಕಾಯಿತು. ಇಟ್ ಇಸ್ ದಿ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ದಿ ರಿಯಾಲಿಟಿ ಆ್ಯಂಡ್ ಬಿಲೀಫ್. ನನಗೇನಿಲ್ಲ, ನಾನು ಧೈರ್ಯವಾಗಿದ್ದೀನಿ, ನನಗೆ ಸ್ಟ್ಯಾಮಿನಾ ಇದೆ ಅಂತೇಳಿ ನಾವು ಪ್ಯಾರಡೋ ಅಂತೇಳಿ ಒಂದು ಮೆಥಡಾಲಜಿ ಇದೆ, 80-20 ಮೆಥಡ್ ಅಂತೇಳಿ ಹೇಳ್ತೀವಿ. ನಾನು ಕೆಲಸ ಮಾಡಿರೋದು ಇಡೀ ದಿನ 20%, ನನಗೆ ಐ ಹ್ಯಾವ್ ಮೋರ್ 80% ಎನರ್ಜಿ ವಿತಿನ್ ಮೀ ಅಂತೇಳಿ ನಾವು ಯಾವಾಗ ರಿಲ್ಯಾಕ್ಸ್ ಆಗ್ತೀವೋ ಆವಾಗ ಬಂದು ನಾವು ಯಾವುದೇ ಕೆಲಸ ಆಗಲಿ ಎಂತೂಜಿಯಾಸಮ್ ಎನರ್ಜಿನಿಂದ ಮಾಡ್ಬೋದು. ಎಂತೂಜಿಯಾಸಮ್, ಎನರ್ಜಿ, ಡಿಟರ್ಮಿನೇಷನ್, ಡೆಡಿಕೇಶನ್ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಶಕ್ತಿ ಅನ್ನೋದು ಬರಲ್ಲ, ಕುಗ್ಗುತ್ತೆ. ಇದು ರಿಯಾಲಿಟಿ. ಇಟ್ ಇಸ್ ನಾಟ್
ಸಮಥಿಂಗ್ ಅವೇ ಫ್ರಮ್ ದಿ ಸೈನ್ಸ್. 100% ಸೈನ್ಸ್. ನಾವು ನಮ್ಮದಂಗೆ ಇರ್ರಿ ಅನ್ನೋದಕ್ಕೆ ಬೇರೆ ವಿಷಯ, ಆದರೆ ಇದು ಸೈನ್ಸನ್ನು ನಂಬಿ. ಸರ್, ಈಗ ಅದನ್ನು ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನ? ಥ್ರೂ ಫೋನ್ ನಂಬರ್ ಓನ್ಲಿ. ಓಕೆ, ನಾವು ಮಾತಾಡ್ತಾ ಇದ್ವಿ ಡಯಾಬಿಟಿಸಿಂದ ಹೊರಗಡೆ ಬರೋದ್ರ ಬಗ್ಗೆ. ಸೊ ಅದಕ್ಕೆ ಜುಲೈ 15ರಿಂದ ಶುರು ಆಗ್ತಾ ಇದೆ, ಬಟ್ 12ಕ್ಕೆ ನೀವು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀರಾ? 15 ಕ್ಲೋಸ್. 15 ಕ್ಲೋಸ್. 15ಕ್ಕೆ ಶುರು ಆಗುತ್ತೆ. ಹೌದು. ಓಕೆ 15ನೇ ತಾರೀಕಿನ ತನಕ ಇದು ಇರುತ್ತೆ. ಸೊ ಆಸಕ್ತರು ಸರ್ಗೆ ಫೋನ್ ಮಾಡಿ ಡಾಕ್ಟ್ರಿಗೆ ನೀವು ಉಚಿತವಾಗಿ ಶುರು ಆಗ್ತಿರುವಂಥ ಈ ಒಂದು ವರ್ಕ್ಶಾಪ್ಗೆ ನೀವು ಜಾಯ್ನ್ ಆಗ್ಬೋದು. ಮತ್ತು ಇದು ಆನ್ಲೈನ್ ಆಗಿರುತ್ತೆ. ಆನ್ಲೈನ್ 100%. ಪೇಯ್ಡ್ ಆಗಲಿ ನಾನ್ ಪೇಯ್ಡ್ ಆಗಲಿ ಆನ್ಲೈನ್ ಮಾತ್ರನೇ. ಎಸ್. ಸೊ ಹೀಗಾಗಿ ನೀವು ಎಲ್ಲೇ ಇದ್ದರೂ, ಕರ್ನಾಟಕದಲ್ಲಿ ಅಥವಾ ವಿಶ್ವದ ಎಲ್ಲೇ ಯಾವುದೇ ಭಾಗದಲ್ಲಿದ್ದರೂ ಕೂಡ ನೀವು ಇದಕ್ಕೆ ಜಾಯ್ನ್ ಆಗ್ಬೋದು. ಸರ್, ಇದು ಎಷ್ಟು ಗಂಟೆ ಕ್ಲಾಸ್ ನಡೀತೆ, ಏನು ಯಾವ ಥರ? ಟೈಮಿಂಗ್ ಡಿಸೈಡ್ ಮಾಡ್ತೇನೆ ಸರ್. ನನಗೆ ಇರೋ ಟೈಮಿಂಗ್ನಲ್ಲಿ ಯಾವುದು ಸೂಟಬಲ್ ಆಗುತ್ತೆ. ಮೆಜಾರಿಟಿ ಆಫ್ ದಿ ಪೀಪಲ್ ಐ ಟೇಕ್ ಒಪಿನಿಯನ್ ಆ್ಯಂಡ್ ಸ್ಟಾರ್ಟ್. ಇದು ಡಯಾಬಿಟೀಸ್ ನಿಂದ ಮುಕ್ತರಾಗಿ ಅನ್ನುವ ಒಂದು ನಿಮ್ಮ ಶಕ್ತಿಯನ್ನು, ನಿಮ್ಮ ಆಂತರಿಕ ಶಕ್ತಿಯನ್ನು, ನಿಮ್ಮ ಮಾನಸಿಕ ಶಕ್ತಿಯನ್ನು, ನಿಮ್ಮ ಪಾಸಿಟಿವಿಟಿಯನ್ನು ಬಳಸ್ಕೊಂಡು ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ದಾರೆ. ಮೋರ್ ದ್ಯಾನ್ 20 ಡಿಫ್ರೆಂಟ್ ಮಾಡ್ಯೂಲ್ಸ್ ಮೆಥಡಾಲಜೀಸ್ನ ಉಪಯೋಗಿಸ್ತೀವಿ. ಓಕೆ. ಅದರಲ್ಲಿ ಪ್ರಾಣಾಯಾಮನೂ ಇರುತ್ತೆ, ಮುದ್ರಾ ಇರುತ್ತೆ. ಆಸನಗಳನ್ನ ನಾವು ಜಾಸ್ತಿ ಹೇಳಲ್ಲ, ಯಾಕಂದರೆ ನನಗೆ ಆಸನ ಮಾಡೋಕೆ ಬರಲ್ಲ, ಅದು ಇದು ಅಂತ ಹೇಳೋವಂಥವ್ರೆ. ಉಸಿರಾಟ ಎಲ್ಲರೂ ಆಡ್ತಾರೆ. NLP, ECFT, ಎಮೋಷನಲ್ ಕಂಟ್ರೋಲ್ ಆ್ಯಂಡ್ ಫ್ರೀಡಮ್ ಟೆಕ್ನಾಲಜಿ, ನಮ್ಮ ಭಾವನೆಗಳನ್ನ ಭಾವನಾತ್ಮಕವಾಗಿ ಜೀವನ ಮಾಡ್ತಾ ಅದನ್ನು ಹೇಗೆ ಸಮಾಜದಲ್ಲಿ ಇರ್ಬೋದು. ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್, ನಮ್ಮ ಮೆದುಳಿನಲ್ಲಿರುವಂಥ ಭಾಷೆಗಳನ್ನ ಹೇಗೆ ಬದಲಾವಣೆ ಮಾಡ್ಕೋಬೋದು. ಅತ್ಯಂತ ಮುಖ್ಯವಾದ ಹೈಡ್ರೋಥೆರಪಿ, ಹಿಪ್ನೋಥೆರಪಿ, ಇಂಥವೇ ಯಾವುದೇ ರೀತಿಯಲ್ಲಿ ಔಷಧಿ ನಾನು ಕಳಿಸಲ್ಲ, ಅವ್ರು ಉಪಯೋಗಿಸ್ಬೇಕಾಗಿಲ್ಲ. ಆದರೆ ಈಗ ತಗೊಳ್ತಾ ಇರೋ ಔಷಧಿನ ಸ್ಟಾಪ್ ಮಾಡಿ ಅಂತ ನಾನು ಹೇಳೋದು ಇಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ನಾನು ಹೇಳ್ತೀನಿ, ಏನೇನು ಹೇಳ್ತೀನಿ, ನೀವು ತೊಗೊಳ್ತಾ ಇದ್ದೀರಾ ಟ್ಯಾಪರಿಂಗ್ ಸಿಸ್ಟಮ್ ಮಾಡಿ. ಆಮೇಲೆ ನಂಬಿಕೆ ಆದಮೇಲೇನು ಟ್ಯಾಪರಿಂಗ್ ನಿಧಾನವಾಗಿ ಕಡಿಮೆ ಮಾಡಿ ಅಂತ. ನಿಧಾನವಾಗಿ ಕಡಿಮೆ ಮಾಡಿ. ನಿಮ್ಗೆ ನಿದ್ರೆ ಬರ್ತಾ ಇಲ್ಲ, ನೀವು ಒದ್ದಾಡ್ತಾ ಇದ್ದೀರಾ, ಇವೆಲ್ಲ ನಿನ್ನನ್ನು ಮುಕ್ತರಾಗಬಹುದು. ನಿಮ್ಮ ಸ್ವಯಂ ನಿರೋಧಕ ಶಕ್ತಿ, ಆಟೋ ಇಮ್ಯುನಿಟಿ ಡೆವಲಪ್ಮೆಂಟ್ ನಾವು ಮಾಡ್ತಾ ಇರೋದೇ ಬೇರೆ ವಂಡರ್ಫುಲ್ ಆಗಿ ಅದು ಇದು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಆದರೆ 100ಕ್ಕೆ 100 ಭಾಗ ನಿಮ್ಮಲ್ಲಿ ಶಕ್ತಿ ಇದೆ. ನಿಮ್ಮ ಶಕ್ತಿನ ನೀವು ಉಪಯೋಗಿಸ್ಕೊಂಡು ರೀತಿ ಏನು, ಆ ರೀತಿಗೆ ಒಂದು ನೀತಿ ಅನ್ನೋದಿರಬೇಕು. ನಾವು ಯೋಗದಲ್ಲಿ ಹೇಳಿದ್ದಾಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂತ ಹೇಳ್ತೀವಿ. ನಮ್ಮ ಈ 5 ಸೆನ್ಸರಿ ಆರ್ಗನ್ಸ್ಗೆ ಪ್ರತ್ಯಾಹಾರ ಅಂತ ಹೇಳಿದಾಗ ಆಹಾರ ಬದಲಾಗಿ ಏನೇನು ತಗೋಬೋದು, ಆಹಾರ ಹೆಂಗೆ ತಗೋಬೇಕು, ಪ್ರತಿಯೊಂದರಲ್ಲಿ ಐ ಆಮ್ ಎ ಸರ್ಟಿಫೈಡ್ ನ್ಯೂಟ್ರಿಷನಲ್ ಥೆರಪಿಸ್ಟ್, ಸೌಂಡ್ ಥೆರಪಿಸ್ಟ್. ಶಬ್ದಗಳನ್ನ ಹೇಗೆ ಕೇಳಿಸ್ಕೊಂಡಿದ್ದಾಗ ಏನಾಗುತ್ತೆ, ನಮ್ಮ ಫ್ರೀಕ್ವೆನ್ಸಿ ಲೆವೆಲ್, ನಮ್ಮ ಶರೀರದಲ್ಲಿರುವಂಥ ವೈಬ್ರೇಷನ್ಸ್ ಹೇಗೆ ಚೇಂಜ್ ಮಾಡ್ಕೋಬೋದು. ಓಂಕಾರ ಆಗಲಿ, ಪ್ರತಿಯೊಂದೂ ಸೈನ್ಸ್ ಏನು ಹೇಳ್ತಾ ಇದೆ ಅದನ್ನು ಮಾತ್ರ ಹೇಳ್ತೀವಿ. ಈಗ ಓಂಕಾರ ಅನ್ನೋದು ಹೇಗೆ ಹೇಳ್ಬೋದು, ಆ ರೀತಿಯಲ್ಲಿ ಪ್ರತಿಯೊಂದರಲ್ಲಿನೂ ನಿರ್ದಿಷ್ಟವಾಗಿ ಸೈನ್ಸ್ ಮಾತ್ರ ಹೇಳ್ತೀವಿ. ಸೈನ್ಸ್ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ ಹಂಬಕ್ಕೆ ಹೇಳೋಕೆ ಹೋಗ್ತಾ ಇಲ್ಲ. 100% ಇಟ್ ಇಸ್ ಎ ಪ್ರೂವನ್ ಸೈನ್ಸ್. ನಮ್ಮದು ಬೇಕಾದಷ್ಟು ಜನ ಇದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಮುಂದಕ್ಕೆ ಮಾಡ್ತಾರೆ. ನಮ್ಮ ವೇದಗಳಲ್ಲಿದೆ ರೋಗ ನಿರೋಧಕ ಶಕ್ತಿ ಹೇಗೆ ಬದಲಾಯಿಸ್ಕೋಬೋದು. ಇದನ್ನು ನಿಮ್ಮ ಆಹಾರ, ನಾವು ಆ್ಯಸ್ ಎ ಸೌತ್ ಇಂಡಿಯನ್ ವಿ ನೀಡ್ ಟು ಟೇಕ್ ರೈಸ್. ಆ ಅನ್ನನ ಹೇಗೆ ತಿನ್ನಬೇಕು, ಪ್ರತಿಯೊಂದರಲ್ಲಿನೂ ನಿಯಮಗಳಿದೆ. ಆ ನಿಯಮ ತಪ್ಪಿದ್ದಾಗ ಮಾತ್ರ ನಿಮ್ಮ ರೋಗ ಆಗ್ತಾ ಇದ್ದೀರ. ನೀವು ಪೇಷಂಟ್ ಅಲ್ಲ. ಫಸ್ಟ್ ತಿಳ್ಕೊಬೇಕಾಗಿರೋದು ಪೇಷಂಟ್ ಅಂತ ನೀವು ಹೋಗಿದ್ದಾಗ, ಉದಾಹರಣೆಗೆ ಜ್ವರಕ್ಕೆ ಹೋಗ್ತೀವಿ ಸರ್, ಜ್ವರಕ್ಕೆ ಹೋಗಿದ ತಕ್ಷಣ ಪ್ಯಾರಾಸಿಟಮಾಲ್ ಕೊಡ್ತಾರೆ. ಅದೇ ನೀವು ಒಂದಿನ ರೆಸ್ಟ್ ತೊಗೋಬಿಟ್ರಿ, ನಿಮ್ಮ ಶರೀರಕ್ಕೆ ಬೇಕಾಗಿರುವಂಥದ್ದು ಅದಕ್ಕೆ ವಿರಾಮ, ಆರಾಮಾಗಿ ಆ ಒಂದಿನ ನೀವು ಚೆನ್ನಾಗಿ ಬಿಸಿ ನೀರು ಕುಡಿದ್ಬಿಟ್ಟು ನೋಡ್ರಿ, ಬಲಗಡೆ ಉಸಿರಾಡ್ರಿ, ಜ್ವರ ಇಲ್ಲ ಮಾರನೇ ದಿನಕ್ಕೆ. ಅದೇ ನೀವು ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಟ್ಯಾಬ್ಲೆಟ್ ಎಫೆಕ್ಟ್, ಸೈಡ್ ಎಫೆಕ್ಟ್ನಿಂದನೂ ನೀವು ಕುಗ್ಗಿರ್ತೀರ, ನಿಮ್ಮ ನಡೆಯೋದಕ್ಕೂ ನಿಸ್ಸಕ್ತರಾಗ್ತೀರ, ಅಸಹಾಯಕರಾಗ್ತೀರ. ಇವು ಬೇಡ, ಮೆಡಿಸಿನ್ಸೇ ಬೇಡ. ಆದರೆ ನಾವು ತಗೊಳ್ತಾ ಇರೋದನ್ನು ಬಿಡಿ ಅಂತ ಹೇಳಿದ ತಕ್ಷಣ ಆಗಲ್ಲ ಅಂತ ಹೇಳ್ತಾರೆ. ತಗೊಂಡ್ರಿ, ನೀವೇನು ತಗೊಳ್ತಾ ಇದ್ರೆ ಅದು ತಗೊಂಡ್ರಿ, ಅದನ್ನು ಹೇಗೆ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಕಡಿಮೆ ಮಾಡಿ ಲಾಸ್ಟಿಗೆ ನಾವು 0 ಮಾಡಿ, ಅದಾದಮೇಲೇನು ಮಿನಿಮಮ್ ಒಂದು 15-20 ಡೇಸ್ ಆರ್ 30 ಡೇಸ್ ಐ ವಿಲ್ ಬಿ ವಿತ್ ಯು. ನಿಮ್ಗೆ ಬೇಕು ಅಂತ ಹೇಳಿದ್ದಾಗ ಮತ್ತೇನು ಸಲಹೆಗಳಿಗೋಸ್ಕರ ಫೋನ್ ಮಾಡ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ಎಲ್ಲ ಟೈಮ್ ಫ್ರೀ ಅಲ್ಲ, 30 ದಿನ ಪ್ರೂವ್ ಮಾಡ್ತೀನಿ. ಆ 30 ದಿನ ಪ್ರೂವ್ ಮಾಡಿದ ಮೇಲೆ ನನಗೆ
ನಾನು ಬದುಕಬೇಕು, ನಂಗೆ ಅದಕ್ಕೋಸ್ಕರ ದುಡ್ಡು ತಗೊಳ್ತೀನಿ. ಯಾವಾಗ ನಿಮ್ಮ ನಂಬಿಕೆ ಬಂದ ಮೇಲೆ ನಿಮ್ಮ ರಿಸಲ್ಟ್ ತೋರಿಸಿ, ರಿಸಲ್ಟ್ ಇಲ್ದಿರೋ ರೀತಿಯಲ್ಲಿ ನಾನು ಕೇಳಲ್ಲ. ಆದರೂ 30 ದಿನ ಆದಮೇಲೆ ನಾವು ಮಾಡಲ್ಲ, ಸರಿ ಅದನ್ನು ನಿಮ್ಗೆ ಕಂಪಲ್ಸರಿ ಅಂತೇಳಿ ಯಾವುದೇ ರೀತಿಯಲ್ಲಿ ನಿಮಗೂ ಅಗ್ರಿಮೆಂಟ್ಗಳಿಲ್ಲ. ಇದರಲ್ಲಿ ಯಾವುದೇ ರೀತಿ ಅಗ್ರಿಮೆಂಟ್ ಇಲ್ದಿರೋದ್ರಿಂದ ನಿಮ್ಗೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡ್ಬೋದು. ಜೊತೆಯಲ್ಲಿ ಅತ್ಯಂತ ಮುಖ್ಯವಾದದ್ದು, ಆಂಧ್ರ ಪ್ರದೇಶ ನೆಲ್ಲೂರಿನಿಂದ ಒಬ್ಬರು ರೇಡಿಯಾಲಜಿಸ್ಟ್ ಡಾಕ್ಟರ್ ತಗೊಂಡು ಸ್ಯಾಟಿಸ್ಫೈಡ್ ವೆರಿ ಮಚ್. ಅದನ್ನು ನಾವು ತೆಲುಗಿನಲ್ಲಿ ಇರೋದ್ರಿಂದ ಇಲ್ಲಿ ಹೇಳೋಕ್ಕಾಗಲ್ಲ, ಇಂಗ್ಲೀಷ್ನಲ್ಲಿ ಇರೋದನ್ನು ರೆಕಾರ್ಡ್ ಹಾಕೋಣ. ಇದೆಲ್ಲನೂ ಪ್ರೂವಿಂಗ್ಸ್. ನಾನು ಯಾವುದೇ ಕಾರಣಕ್ಕೂ ಬಿಯಾಂಡ್ ಸೈನ್ಸ್, ಬಿಯಾಂಡ್ ಥಿಂಗ್ಸ್, ನಿಮ್ಮ ನಂಬಿಕೆ ಬಿಟ್ಟು ಬೇರೆ ಏನಿಲ್ಲ. ಅತ್ಯಂತ ಮುಖ್ಯವಾದದ್ದು ನಮ್ಮ ದೇಶದಲ್ಲಿ ಇರುವಂಥದ್ದಲ್ಲ, ಎಲ್ಲ ಕಡೆ ಇರುವಂಥ ಪ್ಲಾಸಿಬೋ ಎಫೆಕ್ಟ್. ಔಷಧಿ ಒಬ್ಬ ಡಾಕ್ಟರ್ನ ಹಿಂಸೆ ಅದು ದಿನ ಇದು ಕಡಿಮೆ ಆಗಿಲ್ಲ ಅಂತ ಹೇಳಿದಾಗ ಒಂದಿನ ಕೋಪ ಬಂದು ಕೋರ್ಟ್ನಲ್ಲಿರೋ ಬಟನ್ ತೆಗೆದು ಬಾಯ್ಗೆ ಹಾಕ್ಬಿಟ್ಟಂತೆ. ಆ ಡಾಕ್ಟ್ರ್ ಕೋಪ ಬಂದು ಬಾಯ್ಗೆ ಹಾಕಿದ್ದಾಗ, ಓ ಡಾಕ್ಟ್ರೇ ನಿನ್ನೆ ಕೊಟ್ಟಿರೋ ಔಷಧಿ ನನಗೆ ತುಂಬ ಕೆಲಸ ಮಾಡ್ತು, ಅದರ ಹೌದಾ ಮತ್ತು ಅದನ್ನೇ ಕೊಡಿ ಡಾಕ್ಟ್ರೇ, ಇಷ್ಟು ದಿನ ಕೊಟ್ಟಿಲ್ಲ, ನನಗೆ ಮೋಸ ಮಾಡಿದ್ರ ಅನ್ನೋ ಪೇಷಂಟು ಉದಾಹರಣೆಗಳಿದೆ. ಇದನ್ನು ನಾವು ಉದಾಹರಣೆ ತಗೊಂಡಿರೋದು ಬೇರೆ ಎಲ್ಲಿಂದಾನೂ ಅಲ್ಲ, ಇದನ್ನು ಬಂದಿರೋಂಥ ಬುಕ್ಸ್ನಿಂದಾನೇ. ನಮ್ಗೆ ಅಲ್ಟಿಮೇಟ್ ಆಗಿ ಒಂದು ರಿಕಾರ್ಡ್ ಅನ್ನೋದು ಇರಬೇಕು, ರಿಕಾರ್ಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಡಾಕ್ಟರ್ ಸುಬ್ಬಯ್ಯ ಸರ್. ಸುಮಾರು ವಿಚಾರಗಳನ್ನ ಹೇಳಿದ್ರಿ. ಇದು ಔಷಧರಹಿತವಾಗಿ ಡಯಾಬಿಟಿಸಿಂದ ಮುಕ್ತ ಆಗುವ ದಾರಿಯನ್ನು ಕಂಡುಕೊಂಡು ಅದನ್ನು ಈಗ ವರ್ಕ್ಶಾಪ್ ಮೂಲಕ ನಿಮಗೆ ಪರಿಚಯಿಸುವಂಥ ಮತ್ತು ನಿಮ್ಮ ಏನು ಅದು ರೋಗನೂ ಅಲ್ಲ, ಅದು ಡಯಾಬಿಟಿಸ್ ಅನ್ನೋದು. ಸೊ ಡಯಾಬಿಟಿಸ್ನಿಂದ ಹೊರಗಡೆ ಬರುವಂಥ ಮಾರ್ಗವನ್ನು ಅವ್ರು ತೋರಿಸ್ತಾ ಇದ್ದಾರೆ. ಜುಲೈ 15ನೇ ತಾರೀಕು ಇದು ವರ್ಕ್ಶಾಪ್ ಶುರು ಆಗ್ತಾ ಇದೆ. ಇದು 3 ತಿಂಗಳು ವರ್ಕ್ಶಾಪು. 1 ತಿಂಗಳು ನಿಮಗೆ ಉಚಿತವಾಗಿರುತ್ತೆ. 1 ತಿಂಗಳ ನಂತರ ನಿಮಗೆ ಅದು ರಿಸಲ್ಟ್ ಬಂದರೆ ನೀವು ಅದನ್ನು ಪೇ ಮಾಡಿ ಕಂಟಿನ್ಯೂ ಆಗ್ಬೋದು, ಇಲ್ಲಾಂದರೆ ನೀವು ವಾಪಸ್ ಹೋಗ್ಬೋದು, ಏನೂ ಸಮಸ್ಯೆ ಇಲ್ಲ. ಆನ್ಲೈನ್ ಇರುತ್ತೆ, ಹೀಗಾಗಿ ನಿಮಗೇನೂ ಖರ್ಚಿಲ್ಲ. ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಫೋನ್ ಓಪನ್ ಮಾಡಿಕೊಂಡು ಡಾಕ್ಟರ್ ಹೇಳುವಂಥ ವಿಧಾನಗಳನ್ನ ಅನುಸರಿಸಿದರೆ ಸಾಕು. ಸೊ ಹಾಗಾದರೆ ಆಸಕ್ತರು ದಯವಿಟ್ಟು ಡಾಕ್ಟರ್ ಸುಬ್ಬಯ್ಯ ಅವ್ರ ನಂಬರ್ ನಾವು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಈ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಸುಬ್ಬಯ್ಯ ಸರ್, ತುಂಬ ಧನ್ಯವಾದ ನಮ್ಮ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಿ ಹ್ಯಾಪಿ. ಥ್ಯಾಂಕ್ ಯು ಸರ್. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಡಾಕ್ಟರ್ ಸುಬ್ಬಯ್ಯ ಅವರು ಒಬ್ಬ ಔಷಧರಹಿತವಾಗಿ ಡಯಾಬಿಟಿಸಿಂದ ಮುಕ್ತರಾಗುವ ಬಗೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.